ಡೀಪ್ ಮೆಡಿಟೇಷನ್, ಆಳ ಧ್ಯಾನ. ಧ್ಯಾನದ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಏನು ಹೇಳುತ್ತವೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯಿಸ್ತೇನೆ. ಮೊದಲನೇದಾಗಿ ಮನೋವಿಜ್ಞಾನದ ಅಧ್ಯಯನ ಧ್ಯಾನದ ಬಗ್ಗೆ ಹೇಳುತ್ತದೆ. ಒಂದು, ಧ್ಯಾನ ಮಾಡುವುದರಿಂದ ನಮ್ಮ ನರಮಂಡಲದ ವ್ಯವಸ್ಥೆಯಲ್ಲಿ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಪೂರೈಕೆಯು ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಅಧಿಕವಾಗುತ್ತದೆ. ಧ್ಯಾನ ಡೀಪ್ ಮೆಡಿಟೇಷನ್ 19, ಆಳ ಧ್ಯಾನ 19. ಧ್ಯಾನ ಎಂದರೆ ಏನು? ಧ್ಯಾನದ ಪ್ರಯೋಜನಗಳು ಏನು? ಈ ಧ್ಯಾನದ ಅಭ್ಯಾಸವನ್ನು ಎಷ್ಟು ಕಾಲ ಅಭ್ಯಾಸ ಮಾಡಬೇಕು? ಈ ಧ್ಯಾನದ ಅಭ್ಯಾಸದಿಂದ ಸಿಗುವ ಪರಿಣಾಮಗಳು ಯಾವ ರೀತಿಯಲ್ಲಿ ನಮಗೆ ಇರ್ತವೆ? ಈ ವಿಚಾರವಾಗಿ ತಿಳಿದುಕೊಳ್ಳೋಣ. ನಾವು ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಸವಣ್ಣನವರ ವ್ಯಕ್ತಿತ್ವ ಮತ್ತು ದರ್ಶನ ಈ ವಿಷಯವಾಗಿ ಡಾಕ್ಟರೇಟ್ PhDಯನ್ನು ಡಾಕ್ಟರ್ GS ಶಿವರುದ್ರಪ್ಪ ಇವರ ಮಾರ್ಗದರ್ಶನದಲ್ಲಿ ಪಡೆದಿದ್ದೇವೆ. ಡಾಕ್ಟರೇಟ್ ಪಡೆದ ನಂತರ ನಾವು ನಮ್ಮ ಬಾಲ್ಯದ 8ನೇ ವಯಸ್ಸಿನಲ್ಲಿ ಆಧ್ಯಾತ್ಮದ ಸುಳುಹು ಸ್ವಲ್ಪ ನಮಗೆ ಗೋಚರವಾಗಿತ್ತು. 17ನೇ ವಯಸ್ಸಿನಲ್ಲಿ ಅದು ಖಚಿತವಾಯ್ತಾ ಹೋಯಿತು. ಹೀಗಾಗಿ ನಮ್ಮ 17ನೇ ವಯಸ್ಸಿಗೆ ನಾವು ನಮ್ಮ ಮನೆಯನ್ನು ಬಿಟ್ಟು ಹೊರಗೆ ಬಂದಿದ್ದೇವೆ. ಪ್ರವಚನ ಮತ್ತು ಯೋಗ ಇದು ನಮ್ಮ 40 ವರ್ಷದ ಜೀವನವಾಗಿದೆ. ಸಾವಿರಾರು ಜನರ ಅನಾರೋಗ್ಯವನ್ನು ಗುಣ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಜೀವನದ ಆದರ್ಶ ಇತ್ಯಾದಿಗಳನ್ನು ತಿಳಿಸಿಕೊಟ್ಟಿದ್ದೇವೆ. ಅನೇಕ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಪಡೆದುಕೊಂಡು ಇವತ್ತು ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಹೊರ ರಾಷ್ಟ್ರದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಕರ್ನಾಟಕದ ಮತ್ತು ಭಾರತದ ಅನೇಕ ಕಾಡಾರಣ್ಯಗಳಲ್ಲಿ ಸುಮಾರು 20 ವರ್ಷಗಳ ಕಾಲ ಒಂದು ಸಲ ಅನುಷ್ಠಾನ ತಪಸ್ಸಿಗೆ ಕುಳಿತರೆ 1 ತಿಂಗಳು ನಿರಂತರವಾಗಿ ಧ್ಯಾನ ತಪಸ್ಸನ್ನು ನಡೆಸ್ತೇವೆ. ಹೀಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ತಪಸ್ಸು, ಧ್ಯಾನ ಇದೆ. ಇದು ನಮ್ಮ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯ. ಈ ಧ್ಯಾನ ತರಗತಿಗಳನ್ನು ಸಾರ್ವಜನಿಕವಾಗಿ 40 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ನಾವು ಈಗ ಧ್ಯಾನದ ಬಗ್ಗೆ ಪರಿಚಯವನ್ನು ಕೊಡ್ತೇವೆ. ಧ್ಯಾನ ಅಂದರೆ ಏನು? ಫಸ್ಟ್ಲಿ ಎ ಸಿಟ್ಟಿಂಗ್ ಪೊಸಿಷನ್. ಮೊದಲನೇದಾಗಿ ನಾವು ಕುಳಿತುಕೊಳ್ಬೇಕು. ಧ್ಯಾನವನ್ನು ಕುಳಿತುಕೊಂಡೇ ಮಾಡುವುದು ಹೆಚ್ಚು ಸೂಕ್ತ. ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ಕುಳಿತುಕೊಳ್ಬೇಕು. ನಿಮಗೆ ಅನುಕೂಲವಾದಂಥ ಆಸನದಲ್ಲಿ ಕುಳಿತುಕೊಳ್ಬೋದು. ಧ್ಯಾನ ಅಂದರೆ ಏನು? ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಇಡುವುದು ಧ್ಯಾನ. ನಮ್ಮ ಗುರಿ ಸಾಧನೆಗಾಗಿ ನಾವು ಯಾವುದನ್ನು ಶ್ರೇಷ್ಠ, ಉನ್ನತ ಅಂತ ಅಂದುಕೊಂಡಿದ್ದೇವೆಯೋ ಅಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ನಿರಂತರವಾಗಿ ಮನಸ್ಸನ್ನು ಕೇಂದ್ರೀಕರಿಸುವುದು ಧ್ಯಾನ. ಧ್ಯೇಯ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ದೃಢವಾಗಿ ಇಡುವುದು ಧ್ಯಾನ. ಧ್ಯೇಯ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ದೃಢವಾಗಿ ಇಡುವುದು ಧ್ಯಾನ. ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಇಡುವುದು ಧ್ಯಾನ ಅಂದಮೇಲೆ ಧ್ಯೇಯ ವಸ್ತು ಅಂದ್ರೇನು? ಮೊದಲು ನಮ್ಮನ್ನೇ ನಾವು ಧ್ಯೇಯ ವಸ್ತು ಅಂತೇಳಿ ತಿಳಿದುಕೊಳ್ಳೋಣ. ಧ್ಯಾನ ಯಾಕೆ ಮಾಡ್ತಾ ಇದ್ದೇವೆ? ನಮಗೆ ನಮ್ಮ ಜೀವನದಲ್ಲಿ ಶ್ರೇಷ್ಠವಾದದ್ದನ್ನು ಪಡೆದುಕೊಳ್ಳಬೇಕು, ಅದಕ್ಕಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಧ್ಯಾನದ ಆರಂಭ ಹೇಗೆ? ಮೊದಲು ನಮ್ಮ ಮನಸ್ಸನ್ನು, ಇದನ್ನು ಭ್ರೂಮಧ್ಯ ಅಂತಾರೆ, ಯೋಗದಲ್ಲಿ ಇದನ್ನು ಆಜ್ಞಾಚಕ್ರ ಅಂತಾರೆ. ಈ ಆಜ್ಞಾಚಕ್ರದಲ್ಲಿ ನಮ್ಮ ಮನಸ್ಸನ್ನು ದೃಢವಾಗಿ ಇಡಬೇಕು. ನಿರಂತರವಾಗಿ ಮನಸ್ಸನ್ನು ಇಲ್ಲಿಡಬೇಕು ಮತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಬೇಕು. ಈ ರೀತಿಯಾಗಿ ಕಣ್ಣುಗಳನ್ನು ಮುಚ್ಚಬೇಕು.
ನಂತರ ಉಸಿರಾಟವನ್ನು ಈಗ ನಾವು ನಿರಂತರವಾಗಿ ಉಸಿರಾಟ ಮಾಡ್ತಾನೆ ಇದ್ದೇವೆ, ನಮಗೆ ಅರಿವಿಲ್ಲದ ಹಾಗೆ. ಉಸಿರು ಒಳಗೆ ಹೋಗ್ತದೆ, ಹೊರಗೆ ಬರ್ತದೆ. ಧ್ಯಾನ ಮಾಡಬೇಕಾದಾಗ ನಾವೇನು ಮಾಡಬೇಕು? ಅದೇ ರೀತಿಯ ಉಸಿರಾಟವನ್ನು ಮಾಡುವುದಕ್ಕಿಂತ ಭಿನ್ನವಾದ ಉಸಿರಾಟದ ಪದ್ಧತಿಯನ್ನು ಇಲ್ಲಿ ನಾನು ನಿಮಗೆ ಹೇಳ್ತೇನೆ. ಏನು? ನಮ್ಮ ಎರಡೂ ಮೂಗಿನ ದ್ವಾರಗಳಿಂದ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುವುದು, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುವುದು. ಈಗ ಒಂದು ಸಲ ಉಸಿರನ್ನು ಒಳಗೆ ತೆಗೆದುಕೊಂಡು ಒಂದು ಸಲ ಉಸಿರನ್ನು ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ. ಒಂದು ಸಲ ಉಸಿರು ಒಳಗೆ ತಗೊಳ್ಳೋದು, ಒಂದು ಸಲ ಉಸಿರನ್ನು ಹೊರಗೆ ಬಿಡೋದು, ಅದು ಒಂದು ಉಸಿರಾಟ. ಇಂತಹ 6 ಉಸಿರಾಟಗಳನ್ನು ಅಭ್ಯಾಸ ಮಾಡೋಣ. ಈಗ ಅಭ್ಯಾಸ ಮಾಡೇ ಬಿಡೋಣ. ಕಣ್ಮುಚ್ಕೊಳ್ಳಿ. ಈಗ ನಾನು ಸುಖಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಇಲ್ಲಿ ಕಾಣಬರುತ್ತಿರುವ ಎಲ್ಲ ಯೋಗಾಸನದ ಪೊಸಿಷನ್ಗಳು ಸುಖಾಸನದಲ್ಲಿ ಕುಳಿತು ಧ್ಯಾನದ ಅಭ್ಯಾಸಗಳನ್ನು ಮಾಡ್ತಾ ಇರುವುದನ್ನು ನೀವು ನೋಡ್ತಾ ಇದ್ದೀರಿ. ಇದು ಪದ್ಮಾಸನ. ಇನ್ನುಳಿದ ಎಲ್ಲ ಆಸನಗಳಲ್ಲಿ ಇರುವವರು ಸುಖಾಸನದಲ್ಲಿಯೇ ಕುಳಿತು ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಇರುವುದನ್ನು ನೀವು ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿ ನೀವು ಕೂಡ ಕುಳಿತು ಧ್ಯಾನದ ಅಭ್ಯಾಸವನ್ನು ಮಾಡಬಹುದಾಗಿದೆ. ಈಗ 6 ಉಸಿರಾಟದ ಅಭ್ಯಾಸಗಳನ್ನು ಮಾಡೋಣ. ನಾನು ಕಣ್ಣು ಮುಚ್ತೇನೆ, ನೀವು ಅದೇ ರೀತಿ ಕಣ್ಣು ಮುಚ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಮನಸ್ಸನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಬೇಕು. ನಂತರ ಅದೇ ವೇಳೆಗೆ ಮನಸ್ಸನ್ನು ಉಸಿರನ್ನು ಒಳಗೆ ತಗೊಳ್ಳೋದು, ಹೊರಗೆ ಬಿಡುವುದು, ಇಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇಲ್ಲಿ ಕೇಂದ್ರೀಕರಿಸಿ, ಇಲ್ಲಿ ಕೇಂದ್ರೀಕರಿಸಿ. ಆಗ ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೇನೆ. ಸಿದ್ಧತೆ ಆರಂಭ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಧ್ಯಾನ ಎಂಬುದಾಗಿ ಹೇಳಿದರೆ ಸ್ಥಿರ ಸುಖ ಆಸನದಲ್ಲಿ ಕುಳಿತು ಮನಸ್ಸನ್ನು ಭ್ರೂಮಧ್ಯ ಅಥವಾ ನಮ್ಮ ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿ ಧ್ಯಾನ ಅಂದ್ರೇನು ಇನ್ನೊಮ್ಮೆ ಹೇಳ್ತೇನೆ. ಸ್ಥಿರ ಸುಖವಾದ ಆಸನದಲ್ಲಿ ಕುಳಿತುಕೊಳ್ಳುವುದು, ಒಂದು ಗೊತ್ತಾದ ಸಮಯದಲ್ಲಿ ಕುಳಿತುಕೊಳ್ಳುವುದು. ಬೆಳಗಿನ ಪ್ರಾತಃ ಕಾಲ 5 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, ಅಥವಾ ಮಧ್ಯರಾತ್ರಿ ಸಮೀಪಿಸಿದ 11, 12 ಗಂಟೆ, 1 ಗಂಟೆಗೆ, ಅಥವಾ ಬೆಳಗಿನ ಜಾವ 3:30ಯಿಂದ 6 ಗಂಟೆಯವರೆಗೆ ಇದು ಧ್ಯಾನ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದ ಸಮಯ. ಮನೆಯಲ್ಲಿಯೇ ಒಂದು ಕೋಣೆಯಲ್ಲಿ ಕುಳಿತು ಧ್ಯಾನ ಮಾಡಬಹುದು. ನೆಲದ ಮೇಲೆ ಒಂದು ಆಸನವನ್ನು ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಳ್ಬೇಕು. ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ಭ್ರೂಮಧ್ಯ ಅಥವಾ ಇಲ್ಲಿ ಉಸಿರಾಟದ ಮೇಲೆ ಗಮನವನ್ನು ಇಟ್ಟು ಮಾಡುವುದು ಧ್ಯಾನ. ಮನಸ್ಸನ್ನು ಇದನ್ನು ಭ್ರೂಮಧ್ಯ ಆಜ್ಞಾಚಕ್ರ ಇಲ್ಲೇ ಯಾಕೆ ಇಡಬೇಕು, ಅಥವಾ ಉಸಿರಾಟದ ಕಡೆನೇ ಮನಸ್ಸನ್ನು ಯಾಕೆ ಗಮನ ಕೊಡಬೇಕು ತಿಳಿಸ್ಕೊಡ್ತೇನೆ. ಈಗ ಪಾಠ ಓದ್ತಾ ಇರಬೇಕಾದ್ರೆ ಪಾಠದ ಕಡೆನೇ ಗಮನ ಕೊಡಬೇಕು. ಅಡಿಗೆ ಮಾಡ್ತಾ ಇರಬೇಕಾದ್ರೆ ಅಡಿಗೆ ಮಾಡುವ ಗ್ಯಾಸು ಮತ್ತು ಪಾತ್ರೆ ಕಡೆಗೆ ಗಮನ ಕೊಡಬೇಕು.
ಯಾವುದೇ ಕೆಲಸಗಳನ್ನು ಮಾಡ್ತಾ ಇರಲಿ, ಅಲ್ಲೇ ಗಮನವನ್ನು ಕೊಟ್ಟರೆ, ಉದಾಹರಣೆಗೆ ಮನೆ ಮುಂದೆ ಮಹಿಳೆಯರು ರಂಗೋಲೆ ಬಿಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ರಂಗೋಲೆ ಬಿಡುವ ಕಡೆಗೇ ಗಮನ ಕೊಡಬೇಕು. ಕಸ ಗುಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಆ ಕಸ ಗುಡಿಸೋ ಕಡೆಗೇ ಗಮನ ಕೊಡಬೇಕು. ಹೀಗೆ ಧ್ಯಾನ ಇದೆಯಲ್ಲ, ಅದು ಒಂದು ನಿರ್ದಿಷ್ಟವಾದ ಮನಸ್ಸನ್ನು ಒಂದು ನಿರ್ದಿಷ್ಟವಾದ ಕಡೆಗೆ ಕೇಂದ್ರೀಕರಿಸುವುದು ಧ್ಯಾನ. ಹಾಗೆ ಕೇಂದ್ರೀಕರಿಸಿದಾಗಲೇ ನಮಗೆ ಅದು ಧ್ಯಾನ ಆಗ್ತದೆ. ಅದು ಕೆಲಸಗಳು ಸ್ವಚ್ಛ, ಸುಂದರ, ಅಚ್ಚುಕಟ್ಟಾಗಿ ಆಗ್ತಾವೆ. ಈಗ ರಂಗೋಲೆ ಬಿಡುವ ಕಡೆಗೇ ಗಮನ ಕೊಟ್ಟಾಗ ಏನಾಗ್ತದೆ, ಚಂದ ರಂಗೋಲೆಯನ್ನು ಬಿಡಿಸ್ತೀವಿ. ಪಾಠ ಓದೋದ್ರ ಕಡೆಗೆ ಗಮನ ಕೊಟ್ಟಾಗ ಏನು ಮಾಡ್ತೇವೆ, ಪಾಠ ನಮಗೆ ಅರ್ಥ ಆಗ್ತದೆ, ನೆನಪಿನ ಶಕ್ತಿಯಲ್ಲಿ ಅದು ಉಳೀತದೆ. ಅಂದ್ರೇನು, ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಅಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು. ಅದೇ ಧ್ಯಾನ. ಕಾಯಕ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಅಡುಗೆ ಇರ್ಬೋದು. ಉದಾಹರಣೆಗೆ ಬಟ್ಟೆ ಹಾಕೋತೀವಿ. ಈಗ ನಾವು ಬಟ್ಟೆಯನ್ನು ಉಡಬೇಕಾದ್ರೆ ನಮ್ಮ ಕೈಗಳು, ಕಾಲುಗಳು, ನಮ್ಮ ಶರೀರ ಎಲ್ಲ ಆ ಬಟ್ಟೆಯನ್ನು ನಾವು ಉಡುಪು ಧರಿಸುವುದರ ಕಡೆಗೆ ಕೇಂದ್ರೀಕರಣ ಆಗಬೇಕು. ನಮ್ಮ ಕಣ್ಣು ಇವೆಲ್ಲ ಆ ಕಡೆಗೇ, ಕೈಗಳು ಎಲ್ಲ ಅದೇ ಕಡೆಗೆ ಗಮನ ಇದ್ದರೆ ಮಾತ್ರ ನಾವು ಸರಿಯಾಗಿ ಬಟ್ಟೆಯನ್ನು ಉಟ್ಕೊಳ್ಳೋಕೆ ಬರ್ತದೆ. ಅಂದ್ರೇನು, ಯಾವುದೇ ಚಟುವಟಿಕೆಯನ್ನು ನಾವು ಮಾಡುವಾಗ ನಮ್ಮ ಮನಸ್ಸು ಏನು ಮಾಡ್ತೀವಿ, ನಿರ್ದಿಷ್ಟವಾಗಿ ಯಾವ ಕೆಲಸಗಳನ್ನು ಮಾಡ್ತೇವೆ ಅಲ್ಲಿ ಕೇಂದ್ರೀಕರಣವನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಧ್ಯಾನವನ್ನು ಮಾಡುವಾಗ ಈ ಆಜ್ಞಾಚಕ್ರದಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು, ಉಸಿರಾಟದ ಕಡೆಗೆ ಮನಸ್ಸನ್ನು ಇಡಬೇಕು. ನಾನು ಈಗ 2 ಸ್ಥಳಗಳನ್ನು ತಿಳಿಸಿದ್ದೇನೆ. ಒಂದು ಆಜ್ಞಾಚಕ್ರ, ಇನ್ನೊಂದು ಉಸಿರಾಟ ಮಾಡುವ ಕಡೆಗೆ. ಯಾಕೆ ಎಂಬುದನ್ನು ಮುಂದೆ ಹೇಳ್ತೇನೆ. ಹೀಗೆ ಇದು ಧ್ಯಾನದ ಆರಂಭ. ಧ್ಯಾನ ವಿಷಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ನೀವು ಪ್ರಶ್ನೆ ಕೇಳಿದರೆ ಉತ್ತರವನ್ನು ಕೊಡ್ತೇನೆ. ನಾವು ಮನುಷ್ಯರು, ನಾವೆಲ್ಲರೂ ನಮ್ಮ ಮನಸ್ಸನ್ನು ಪಡ್ಕೊಂಡಿದ್ದೇವೆ. ಮನಸ್ಸು ಯಾರಿಗಿದೆ, ಯಾರಿಗೆ ಪ್ರಾಣ ಇದೆ ಅವ್ರಿಗೆ ಮನಸ್ಸಿದೆ. ಈಗ ಗಿಡ ಮರಗಳಿಗೂ ಮನಸ್ಸಿದೆ. ಈಗ ತೆಂಗಿನ ಮರ, ಅಡಿಕೆ ಮರವನ್ನು ನೋಡಿದಾಗ ನಮಗೆ ಹೇಗೆ ಭಾಸವಾಗ್ತದೆ ಎಂಬುದಾಗಿ, ಏನು ನೆನಪಿಗೆ ಬರ್ತದೆ ಎಂಬುದಾಗಿ ಹೇಳಿದರೆ, ಒಂಟಿ ಕಾಲಿನಲ್ಲಿ ಯಾರೋ ಒಬ್ಬ ತಪಸ್ವಿ ಹಿಮಾಲಯ ಪರ್ವತದಲ್ಲಿ ನದಿ ದಂಡೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ನಮಗನ್ಸುತ್ತೆ. ತೆಂಗಿನ ಮರ ಎತ್ತರಕ್ಕೆ ನೆಟ್ಟಿಗೆ ಬೆಳೆದದಲ್ಲ, ಅಡಿಕೆ ಮರ ಎತ್ತರಕ್ಕೆ ನೆಟ್ಟಿಗೆ ಬೆಳೆದಿರ್ತದೆ. ಅದನ್ನು ನೋಡಿದಾಗ ಒಬ್ಬ ತಪಸ್ವಿ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ನಮಗೆ ಭಾಸ ಆಗ್ತದೆ. ಎಲ್ಲೋ ನದಿ ದಂಡೆಯಲ್ಲಿ, ಹಿಮಾಲಯ ಪರ್ವತದೊಳಗೆ, ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ಒಬ್ಬ ತಪಸ್ವಿ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅಂದ್ರೇನು, ಗಿಡ ಮರಗಳು ಧ್ಯಾನ ಮಾಡ್ತವೆ. ಗಿಡ ಮರಗಳಿಗೂ ಮನಸ್ಸಿದೆ. ಅದನ್ನು ವಿಜ್ಞಾನಿ ಕಂಡು ಹಿಡಿದಿದ್ದಾರೆ. ನೀವೆಲ್ಲ ಶಾಲಾ ಕಾಲೇಜಿನಲ್ಲಿ ಪಾಠದಲ್ಲಿ ಓದಿದ್ದೀರಿ. ಅದನ್ನು ಜಗದೀಶ್ ಚಂದ್ರ ಬೋಸ್ ಅಂತ. ಯಾವುದು ಪ್ರಾಣವನ್ನು ಪಡ್ಕೊಂಡಿದೆ, ಗಿಡ ಇರ್ಬೋದು, ಮರ ಇರ್ಬೋದು, ಸಸ್ಯ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಎಲ್ಲವಕ್ಕೂ ಮನಸ್ಸಿದೆ. ಆದರೆ ಮನುಷ್ಯನ ಮನಸ್ಸಿಗೆ ಹೆಚ್ಚು ಉನ್ನತವಾದ ಸ್ಥಾನ ಇದೆ. ಈ ಮನಸ್ಸಿನಿಂದನೇ ನಾವು ಜೀವನದಲ್ಲಿ ನಮಗೇನು ಬೇಕು ಎಲ್ಲವನ್ನು ಪಡ್ಕೊಳ್ತೀವಿ. ಒಳ್ಳೆಯ ಕೆಲಸ ಮಾಡೋದು ಮನಸ್ಸೇ, ಕೆಟ್ಟ ಕೆಲಸವನ್ನು ಮಾಡಿಸೋದು ನಮ್ಮ ಮನಸ್ಸೇ. ಆದ ಕಾರಣ ಈ ಮನಸ್ಸನ್ನು ಅಧ್ಯಯನ ಮಾಡುವುದು, ಸ್ಟಡಿ ಮಾಡುವುದು, ಈ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳೋದು, ಈ ಮನಸ್ಸಿನಿಂದ ನಾವು ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುವುದು, ಈ ಮನಸ್ಸಿನಿಂದ ಜೀವನದಲ್ಲಿ ನಾವು ಏನು ಅಪೇಕ್ಷೆಯನ್ನು ಇಟ್ಕೊಂಡಿರ್ತೇವೆ ಆ ಅಪೇಕ್ಷೆಯನ್ನು ಈ ಮನಸ್ಸಿನಿಂದ ನಾವು ಪಡೆದುಕೊಳ್ಳುವುದು. ಅದಕ್ಕಾಗಿ ನಾನು ಧ್ಯಾನ ವಿಷಯವನ್ನು ಈಗ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇನೆ. ಧ್ಯಾನದ ಮಹತ್ವ ಎಷ್ಟು ಎಂಬುದಾಗಿ ಹೇಳಿದರೆ ಅದನ್ನು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡುವುದರಿಂದ ಜೀವನದಲ್ಲಿ ಏನು ಬೇಕು ಎಲ್ಲವನ್ನು ನಾವು ಪಡ್ಕೋಬೋದು. ಇದು ಸಾಧ್ಯ, ಇದು ಅಸಾಧ್ಯ ಅನ್ನೋಂಗೆ ಇಲ್ಲವೇ ಇಲ್ಲ. ನಮಗೆ ಜೀವನದಲ್ಲಿ ಏನು ಬೇಕು ಎಲ್ಲವನ್ನು ನಾವು ಧ್ಯಾನದಿಂದ ಪಡೆದುಕೊಳ್ಳಬಹುದಾಗಿದೆ. ಮುಖ್ಯವಾಗಿ ಧ್ಯಾನ ಆರಂಭ ಪ್ರಯೋಜನವನ್ನು ಉದಾಹರಿಸ್ತೇನೆ. ಈಗ 15 ವರ್ಷದಿಂದ 40 ವರ್ಷದವರೆಗಿನ ಎಲ್ಲ ಯುವಕ ಯುವತಿಯರು ಧ್ಯಾನ ಮಾಡಬೇಕು ಎಂಬುದಾಗಿ ನಾವು ಹೇಳ್ತೇವೆ.
ಇದನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡೋದಾದರೆ 10 ವರ್ಷದ ಹುಡುಗ ಹುಡುಗಿಯರಿಂದ ಹಿಡಿದು 40 ವರ್ಷದ ವಯಸ್ಸಿನವರೆಗೆ ಪುರುಷ ಮಹಿಳೆಯರವರೆಗೆ ಕಡ್ಡಾಯವಾಗಿ ಧ್ಯಾನವನ್ನು ಪ್ರತಿಯೊಬ್ಬರೂ ನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡಲೇಬೇಕು. ಇನ್ನೊಮ್ಮೆ ಹೇಳ್ತೇನೆ, 12 ವರ್ಷದಿಂದ 40 ವಯಸ್ಸಿನವರೆಗೆ ಇರುವ ಯುವಕ ಯುವತಿಯರು ಪ್ರತಿಯೊಬ್ಬರೂ ತಮ್ಮ ನಿತ್ಯ ಜೀವನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ವೇಳೆಯಲ್ಲಿ ನಾವು ಧ್ಯಾನವನ್ನು ಮಾಡಿಕೊಂಡು ಬರಲೇಬೇಕು. ಹೀಗೆ ಧ್ಯಾನವನ್ನು ನಾವು ಅಭ್ಯಾಸ ಮಾಡುವುದರಿಂದ ಜೀವನದಲ್ಲಿ ನಾವು ಏನನ್ನು ಪಡೆಯಬೇಕು ಅಂತ ಅಂದ್ಕೊಂಡಿರ್ತೇವೆ ಆ ಎಲ್ಲ ಪ್ರಯೋಜನಗಳನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳಬಹುದು. ಇದು ಧ್ಯಾನದ ಮಹತ್ವ. ನಾವೆಲ್ಲ ಬಾಲ್ಯಕಾಲಕ್ಕೆ ಪಾಠಗಳನ್ನು ಶಾಲೆಗಳಲ್ಲಿ, ತರಗತಿಗಳಲ್ಲಿ, ಪುಸ್ತಕಗಳಲ್ಲಿ ಓದಿರ್ತೇವೆ. ಧ್ರುವ ಕಾಡಿಗೆ ತಪಸ್ಸಿಗೆ ಹೋದ, ನಂತರ ಅವನು ಧ್ರುವ ನಕ್ಷತ್ರವಾದ, ಇದು ಕತೆ. ಹಾಗೆ ಋಷಿಗಳು ಕಾಡಿಗೆ ತಪಸ್ಸಿಗೆ ಹೋದರು, ಮಹಾತ್ಮರು ತಪಸ್ಸಿಗೆ ಹೋದರು, ಗೌತಮ ಬುದ್ಧ ತಪಸ್ಸಿಗೆ ಹೋದ, ಅಲ್ಲಮಪ್ರಭುದೇವರು ತಪಸ್ಸಿಗೆ ಹೋದರು, ಅಕ್ಕ ಮಹಾದೇವಿಯವರು ತಪಸ್ಸಿಗೆ ಹೋದರು. ಹೀಗೆ ಇಂಥ ಕಥೆಗಳನ್ನು, ವರ್ಧಮಾನ ಮಹಾವೀರ ತಪಸ್ಸಿಗೆ ಕುಳಿತರು, ಬಾಹುಬಲಿ ತಪಸ್ಸಿನಲ್ಲಿ ನಿಂತುಕೊಂಡರು. ಈಗ ಶ್ರವಣಬೆಳಗೊಳದಲ್ಲಿ ತಪಸ್ಸಿಗೆ ನಿಂತಿರೋದನ್ನು ನಾವು ನೋಡ್ತೀವಲ್ಲ, ಗೊಮ್ಮಟೇಶ್ವರ. ಸೊ ಮಹಾತ್ಮರು, ತಪಸ್ವಿಗಳು ಏಕಾಂತದಲ್ಲಿ ನಿರ್ಜನ ಪ್ರದೇಶದಲ್ಲಿ ನಿರಂತರವಾಗಿ ಧ್ಯಾನವನ್ನು ನಡೆಸಿಕೊಂಡು ಹೋದದ್ದನ್ನು ನಾವು ಕಾಣ್ತೇವೆ. ಅವರ ಕಥೆಗಳಲ್ಲಿ ಈ ಧ್ಯಾನ ತಪಸ್ಸಿಗೆ ಹೋದಂಥವರು ಜೀವನದಲ್ಲಿ ಏನನ್ನು ಪಡೆಯಬೇಕು ಎಂಬುದನ್ನು ಅವರು ಸಾಧ್ಯ ಮಾಡಿಕೊಂಡರು ಅನ್ನೋದನ್ನು ಕೂಡ ನಾವು ಕಥೆಗಳಲ್ಲಿ, ಪುಣ್ಯ ಪುರುಷರ ಕಥೆಗಳಲ್ಲಿ, ಮಹಾತ್ಮರ ಕಥೆಗಳಲ್ಲಿ ನಾವು ಕೇಳುತ್ತೇವೆ. ಅದು ಕೇವಲ ಕಥೆಯಲ್ಲ, ಅದನ್ನು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಸಾಧ್ಯ ಮಾಡಿಕೊಳ್ಳುವುದಕ್ಕಾಗಿ ಧ್ಯಾನ. ಸ್ವಾಮೀಜಿ ಹಾಗಾದ್ರೆ ನಾವು ಕಾಡಿಗೆ ನಾವು ತಪಸ್ಸಿಗೆ ಹೋಗ್ಬೇಕಲ್ಲ, ಹಾಗೇನಿಲ್ಲ. ಅವರು ಜೀವನದಲ್ಲಿ ದೊಡ್ಡ ಗುರಿ ಇತ್ತು ಅವ್ರದ್ದು. ಅವರು ಕಾಡಾರಣ್ಯಕ್ಕೆ ತಪಸ್ಸಿಗೆ ಯಾಕೆ ಹೋದರು? ಬುದ್ಧ, ಗೊಮ್ಮಟೇಶ್ವರ, ಬಾಹುಬಲಿ, ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿಯವರು, ವರ್ಧಮಾನ ಮಹಾವೀರ ಅಂದರೆ ಅವರಿಗೆ ಜೀವನದಲ್ಲಿ ಅನೇಕ ಗುರಿಗಳಿತ್ತು. ಈಗ ಬುದ್ಧನಿಗೆ ಬಗ್ಗೆ ಜಾತಕ ಕಥೆಗಳು ಹೇಳ್ತಾವೆ. ಏನು? ಸಾವು ಅಂದರೆ ಏನು, ರೋಗ ಅಂದರೆ ಏನು, ಬಡತನ ಅಂದರೆ ಏನು, ಮುಪ್ಪು ಅಂದರೆ ಏನು, ಇದನ್ನು ತಿಳ್ಕೊಳ್ಬೇಕು ಅಂತೇಳಿ ಗೌತಮ ಬುದ್ಧ ತಪಸ್ಸಿಗೆ ಹೋದ ಅಂತ ನಾವು ಕಥೆಗಳನ್ನು ಕೇಳ್ತೇವೆ. ಅದೇ ರೀತಿಯಾಗಿ ಅಲ್ಲಮ ಪ್ರಭುದೇವರ ಜೀವನದಲ್ಲಿಯೂ ಕೂಡ ಅವರ ಧರ್ಮಪತ್ನಿ ಕಾಲವಾಗಿ ಬಿಡ್ತಾಳೆ ಮಾಯಾದೇವಿ. ಇನ್ನು ಚಿಕ್ಕ ವಯಸ್ಸು, ಲಗ್ನವಾಗಿ ಇನ್ನೂ 6 ತಿಂಗಳಾಗಿಲ್ಲ. ಅಲ್ಲಮ ಪ್ರಭುದೇವರು ಯುದ್ಧಕ್ಕೆ ಹೋಗಿದ್ರು, ಯುದ್ಧವನ್ನು ಗೆದ್ದು ವಾಪಸ್ ಬಂದ ಕಾಲಕ್ಕೆ ಯುದ್ಧ ಕಾಲದಲ್ಲಿ ಸುದ್ದಿಯನ್ನು ಕೊಡೋಕ್ಕಾಗಿರಲಿಲ್ಲ. ವಾಪಸ್ ಬಂದ 6 ತಿಂಗಳ ಕಾಲ ಯುದ್ಧ ನಡೀತು. ವಾಪಸ್ ಬಂದ ಕಾಲಕ್ಕೆ ಮಡದಿ ಮಾಯಾದೇವಿ ಕಾಲವಾಗಿ ಬಿಟ್ಟಿದ್ಲು. ಅವ್ರು ಇನ್ನೂ ಆಗ್ತಾನೆ ಲಗ್ನ ಮಾಡ್ಕೊಂಡಿದ್ದಾರೆ. ಮಡದಿ ಜೊತೆ ಸಂಸಾರ ಜೀವನವನ್ನು ಇನ್ನೂ ಹೆಚ್ಚು ಕಾಲ ನಡೆಸೋಕ್ಕಾಗಲೇ ಇಲ್ಲ. ತುಂಬ ಪ್ರೀತಿ, ಬಹಳ ಸುಂದರಿ, ಬಹಳ ಪ್ರತಿಭಾವಂತೆ. ಅವರು ಬಾಲ್ಯದಿಂದ ಒಟ್ಟಿಗೆ ಬೆಳೆದಿದ್ದರು. ವಿದ್ಯಾಭ್ಯಾಸ, ಸಂಗೀತ, ನೃತ್ಯ ಎಲ್ಲವನ್ನು ಕಲ್ತ್ಕೊಂಡಿದ್ರು. ಧ್ಯಾನ, ಅಧ್ಯಯನ, ಪೂಜೆ, ತಪಸ್ಸು, ಗುರುಕುಲದಲ್ಲಿ ಶಾಸ್ತ್ರ ಅಭ್ಯಾಸ ಇವೆಲ್ಲವನ್ನು ಬಳ್ಳಿಗಾವೆ ಸೋಮೇಶ್ವರ ಪಂಡಿತ ದೇವರ ಸನ್ನಿಧಿಯಲ್ಲಿ ಅವ್ರು ಪಡ್ಕೊಂಡಿದ್ರು. ಆದರೆ ಈಗ ಅವಳು ಕಾಲವಾಗ್ಬಿಟ್ಟಿದ್ದಾಳೆ. ಅವ್ರ ಶರೀರನೂ ಇಲ್ಲ, ಸಮಾಧಿ ಮಾಡಿಬಿಟ್ಟಿದ್ದಾರೆ. ವಾಪಸ್ ಬಂದ ಕಾಲಕ್ಕೆ ಆ ಸಮಾಧಿ ಸ್ಥಳಕ್ಕೆ ಕರ್ಕೊಂಡೋಗಿ ತೋರಿಸ್ತಾರೆ. ಅಲ್ಲಿ ಹೋಗಿ ಕಣ್ಣೀರು ಹಾಕಿ ಅಲ್ಲಿ 2 ಹಗಲು 2 ರಾತ್ರಿ ಉಪವಾಸ ಇರ್ತಾರೆ ಅಲ್ಲಮ ಪ್ರಭುದೇವರು ತನ್ನ ಮಡದಿಯ ಸಮಾಧಿಯಲ್ಲಿ. ಕೊನೆಗೆ ಅವರು ವೈರಾಗ್ಯ ಬಂದು ಜೋಗ ಜಲಪಾತಕ್ಕೆ ಕಾಡಾರಣ್ಯಕ್ಕೆ ತಪಸ್ಸಿಗೆ ಹೋಗ್ತಾರೆ. ಅಲ್ಲಮ ಪ್ರಭುದೇವರು ಏನು ಅನ್ನೋದನ್ನು ಸಾಕಷ್ಟು ಜನ ನೀವು ತಿಳ್ಕೊಂಡಿದ್ದೀರಿ. ಅವರು ಜಗತ್ತಿನ ದೊಡ್ಡ ಗುರುಗಳು, ಮಹಾತ್ಮರು. ಅಲ್ಲಮ ಪ್ರಭುದೇವರು ಗೌತಮ ಬುದ್ಧ, ವರ್ಧಮಾನ ಮಹಾವೀರರ ಹಾಗೆ ಜಗತ್ತಿನ ಮಹಾನ್ ತಪಸ್ವಿಗಳು. ಅವರ ಬಗ್ಗೆ ಅವರ ವಚನಗಳು ನಮಗೆ ತಿಳಿಸ್ತವೆ. ಅದೇ ರೀತಿ ಅಕ್ಕ ಮಹಾದೇವಿಯರು, ಅವರು ಕೂಡ ವೈರಾಗ್ಯ ಬಂದು ತಪಸ್ಸಿಗೆ ಹೋದರು. ಅವರಿಗೆ ಬಾಲ್ಯದಿಂದ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ದೇವರನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನತಕ್ಕಂಥ ಅಪೇಕ್ಷೆ ಇತ್ತು. ಬಹಳ ಲೋಕೋತ್ತರವಾದ ಚೆಲುವು, ಸೌಂದರ್ಯ ಇತ್ತು.
ಒಬ್ಬ ರಾಜ ಅಡ್ಡ ಬಂದ ನಾ ಲಗ್ನ ಮಾಡ್ಕೊತೀನಿ ಅಂತ. ಅಕ್ಕ ಮಹಾದೇವರು ಅಲ್ಲೇ ಇದ್ದರು. ಅವರು ಬಲವಂತವಾಗಿ ರಾಜ ಅರಮನೆಗೆ ಲಗ್ನ ಮಾಡ್ಕೊಳ್ಳೇಬೇಕು ಅಂತ ಕರ್ಕೊಂಡು ಹೋದ. ಅಕ್ಕ ಮಹಾದೇವರು ಒಪ್ಪಲಿಲ್ಲ. ಪ್ರಜೆಗಳು ತಿರುಗಿ ಬಿದ್ದರು. ರಾಜ ಈ ರೀತಿ ದುಷ್ಟ ವರ್ತನೆ ಮಾಡ್ತಾನೆ, ಒಬ್ಬ ತಪಸ್ವಿನಿಯನ್ನು ಲಗ್ನ ಮಾಡ್ಕೋಬೇಕು ಅಂತೇಳಿ ಒತ್ತಾಯ ಮಾಡಿ ಅರಮನೆಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಸುದ್ದಿ ಕೇಳಿ ಉಡುತಡಿಯ ಪ್ರಜೆಗಳೆಲ್ಲ ತಿರುಗಿ ಬಿದ್ದರು. ಚಕ್ರವರ್ತಿ ಬಿಜ್ಜಳ ಚಕ್ರವರ್ತಿಗೆ ಸುದ್ದಿಯನ್ನು ಕೊಟ್ಟರು. ಪಟ್ಟದ ರಾಣಿ ರಂಭಾದೇವಿ ಬನವಾಸಿಯಲ್ಲಿ ಇದ್ಲು. ಬನವಾಸಿಗೆ ಸುದ್ದಿ ಹೋದ ಕೂಡಲೇ ತನ್ನ ತಮ್ಮ ಮಹಾದಂಡನಾಯಕ ಬೊಮ್ಮಣ್ಣಯ್ಯನನ್ನು ಆಕೆ ಆಜ್ಞೆ ಮಾಡಿ ಕಳಿಸ್ತಾಳೆ. ಹೋಗು, ಅವನನ್ನು ಕಾರಾಗೃಹಕ್ಕಾಗಿ ಬಂಧಿಸು, ಆ ತಪಸ್ವಿನಿಯನ್ನು ಬಿಡುಗಡೆಗೊಳಿಸು. ಹೀಗೆ ರಂಭಾದೇವಿ ಅಕ್ಕ ಮಹಾದೇವರನ್ನು ತಪಸ್ವಿನಿಯನ್ನು ಲಗ್ನ ಮಾಡುವುದು ಕೂಡದು ಎಂಬುದಾಗಿ ನಿಷೇಧಿಸಿ ಆ ಲಗ್ನ ಆಗದಂತೆ ತಡೆದು ಅಕ್ಕ ಮಹಾದೇವರನ್ನು ಅರಮನೆಯಿಂದ ಬಿಡುಗಡೆಗೊಳಿಸ್ತಾರೆ. ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನ ದೇವರನ್ನು ತಪಸ್ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂತೇಳಿ ಜೋಗ್ ಜಲಪಾತದಲ್ಲಿ ಶರಾವತಿ ನದಿಯ ಬಂಡೆಗಳ ಮೇಲೆ ತಪಸ್ಸಿಗೆ ಕೂಡ್ತಾರೆ. ಅಂದ್ರೇನು? ಹೀಗೆ ಅಕ್ಕ ಮಹಾದೇವರ ಗುರಿ ಏನಿತ್ತು? ಚನ್ನಮಲ್ಲಿಕಾರ್ಜುನ ದೇವರನ್ನೇ ಪರಮಾತ್ಮನ ಪಡ್ಕೋಬೇಕು ಅಂತ. ರಾಜ ಅಡ್ಡ ಬಂದ. ನೋಡಿ, ನಾವು ಧ್ಯಾನ ಮಾಡ್ತೀವಿ, ತಪಸ್ ಮಾಡ್ತೀವಿ, ಒಂದು ಗುರಿ ಇಟ್ಕೊತೀವಿ ಅಂತಂದಾಗ ಪರಮಾತ್ಮನೇ ನಮ್ಮ ಸಹಾಯಕ್ಕೆ ಬರ್ತಾನೆ. ಜೈನ ಪ್ರಜೆಗಳು ಮೊದಲನೇದು ಪ್ರಜೆಗಳು ತಿರುಗಿ ಬಿದ್ದರು. ರಾಜ ಲಗ್ನ ಮಾಡ್ಕೊಳ್ಳೋದಾಗ ಪ್ರಜೆಗಳು ತಿರುಗಿ ಬಿದ್ದರು, ಅಡ್ಡ ಬಂದರು. ಸುದ್ದಿಯನ್ನು ಚಕ್ರವರ್ತಿ ಬಿಜ್ಜಳ ಮಹಾರಾಜನಿಗೆ ಕೊಟ್ಟರು. ಬಿಜ್ಜಳ ಮಹಾರಾಜ ಕಲ್ಯಾಣದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಆಗ ಅವನು ಬಿಜಾಪುರಕ್ಕೆ ಅವನು ದಂಡಯಾತ್ರೆ ಬಂದಿದ್ದ. ಸುದ್ದಿ ಚಕ್ರವರ್ತಿ ಬಿಜ್ಜಳ ಮಹಾರಾಜನಿಗೆ ಹೋಯಿತು. ಪಟ್ಟದ ರಾಣಿ ಬನವಾಸಿಯಲ್ಲಿ ಇದ್ಲು. ಬಿಜ್ಜಳನ ಪಟ್ಟದ ರಾಣಿ ರಂಭಾದೇವಿ. ಸುದ್ದಿಯನ್ನು ರಂಭಾದೇವಿಗೂ ಕೊಟ್ಟರು. ರಂಭಾದೇವಿ ತನ್ನ ತಮ್ಮ ಬೊಮ್ಮಣ್ಣಯ್ಯ ದಂಡನಾಯಕ, ಅವನು ಬೆಳುವಲ ಮತ್ತು ತರದವಾಡಿ ನಾಡನ್ನು ರಾಜ್ಯಭಾರ ಮಾಡ್ತಾ ಇದ್ದ. ಅವನಿಗೆ ಮಹಾದಂಡನಾಯಕನಾಗಿ ಬನವಾಸಿಗೆ ನೇಮಿಸಿದರು. ಅವನು ಕೂಡಲೇ ಬಂದು ಬಿಜ್ಜಳ ಚಕ್ರವರ್ತಿಯ ಆಜ್ಞೆಯನ್ನು ಶಿರಸಾವಹಿಸಿ ಅವನು ಆ ರಾಜ ಕೌಶಿಕನನ್ನು ಸೆರೆ ಹಿಡಿದ. ಅವನನ್ನು ಸೆರೆಗೆ ಹಾಕಿದರು. ಅಕ್ಕ ಮಹಾದೇವರು ಬಿಡುಗಡೆಗೊಂಡು ತಪಸ್ಸಿಗೆ ಹೋದರು. ನೋಡಿ, ಮಹಾತ್ಮನ ಜೀವನದ ಕಥೆಗಳನ್ನು ಕೇಳಿದರೆ ಅವರು ಎಂತೆಂಥ ತಮ್ಮ ಜೀವನದಲ್ಲಿ ಕಠಿಣವಾದ ಪ್ರಸಂಗಗಳನ್ನೆಲ್ಲ ಅವರು ಎದುರಿಸಿದ್ರು ಅನ್ನೋದನ್ನು ತಿಳಿತದೆ. ಅಂಥ ಕಠಿಣವಾದ ಪ್ರಸಂಗದಲ್ಲಿ ಆ ಕಾಣದ ಕೈ ದೇವರು ಪರಮಾತ್ಮರು ಸಹಾಯಕ್ಕೆ ಬಂದಿದ್ದಾನೆ ಅನ್ನೋದನ್ನು ನಮಗೆ ತಿಳಿತದೆ. ಹೀಗೆ ಧ್ಯಾನಕ್ಕೆ ಒಂದು ಉದ್ದೇಶ ಇರ್ತದೆ. ಜೀವನದಲ್ಲಿ ನಾವು ಏನು ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತೇವೆ ಅದನ್ನು ನಾವು ಧ್ಯಾನದಿಂದ ಪಡ್ಕೊಳ್ತೇವೆ ಅನ್ನುವುದನ್ನು ಮಹಾತ್ಮರ ಇಂಥ ಕಥೆಗಳು ನಮಗೆ ತಿಳಿಸ್ತವೆ. ಸ್ವಾಮೀಜಿ, ಅವರೆಲ್ಲ ಮಹಾತ್ಮರು, ನಮ್ಗೆ ಹಂಗೆಲ್ಲ ತಪಸ್ ಮಾಡೋಕ್ಕಾಗತ್ತಾ ಸ್ವಾಮೀಜಿ, ಧ್ಯಾನ ಮಾಡೋಕ್ಕಾಗತ್ತೆ ಸ್ವಾಮೀಜಿ? ಹಾಗೆ ನಮ್ಮನ್ನು ನಾವು ಯಾರು ಕನಿಷ್ಠ ಅಂತೇಳಿ ತಿಳ್ಕೊಬೇಡಿ. ನಾವು ಕಾಡಾರಣ್ಯಕ್ಕೆ ಹೋಗಬೇಕು ಅಂತೇನಿಲ್ಲ. ನಮಗೆ ಸಣ್ಣ ಸಣ್ಣ ಗುರಿಗಳಿದೆ ಅಂತ ತಿಳ್ಕೊಳ್ಳೋಣ. ಈಗ ಮನೆಯಲ್ಲಿ ಇದ್ಕೊಂಡೆ ಧ್ಯಾನ ಮಾಡಿದಾಗ ನಮ್ಗೆ ಏನೇನು ಪ್ರಯೋಜನಗಳು ಸಿಗ್ತದೆ, ಪ್ರಾಥಮಿಕ ಹಂತದಲ್ಲಿ ಏನು ಪ್ರಯೋಜನಗಳು ಸಿಗ್ತದೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಕೂಡಲೇ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಕಾಣುತ್ತೆ, ಬೆಲ್ಲನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ ಅನೇಕರ ಫೋನ್ ನಂಬರ್ಗಳಿರುತ್ತೆ. ಕನಿಷ್ಠ 10ರಿಂದ 20 ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮೊದಲಿಗೆ ಧ್ಯಾನದ ಪ್ರಯೋಜನಗಳು ಏನು ನಮಗೆ ಸಿಗ್ತವೆ ಅನ್ನೋದನ್ನು ಹೇಳ್ತೀನಿ. ನಿಮಗೂ ಧ್ಯಾನದ ಪ್ರಯೋಜನಗಳು ಸಿಗ್ತವೆ. ಅಷ್ಟೆಲ್ಲ ವರ್ಷಗಟ್ಟಲೆ ನೀವೇನು ತಪಸ್ಸನ್ನು ಕಾಡಾರಣ್ಯಕ್ಕೆ ಹೋಗಿ ಮಾಡಬೇಕಾಗಿಲ್ಲ. ನೀವು ಮನೆಯಲ್ಲೇ ಕುಳಿತು ಪ್ರತಿದಿನ ಬೆಳಿಗ್ಗೆ ಸಂಜೆ 15 ನಿಮಿಷಗಳ ಕಾಲ, 20 ನಿಮಿಷಗಳ ಕಾಲ ನೀವು ಧ್ಯಾನವನ್ನು ಮಾಡ್ಕೊತ ಬಂದರೆ, ಧ್ಯಾನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸಿದ್ದೇನೆ. 12 ಉಸಿರಾಟಗಳನ್ನು ತಿಳಿಸಿದ್ದೇನೆ. ನೀವು ಬೆಳಿಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ಧ್ಯಾನವನ್ನು ಮಾಡುವಾಗ ಇದೇ ರೀತಿಯಾಗಿ ಉಸಿರಾಟವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಮನಸ್ಸನ್ನು ಭ್ರೂಮಧ್ಯದಲ್ಲಿ ಮತ್ತು ನಮ್ಮ ಮೂಗಿನ ತುದಿಯಲ್ಲಿ ಕೇಂದ್ರೀಕರಣ ಮಾಡ್ತಾ ಹೋಗಬೇಕು. ಅದು ಅಭ್ಯಾಸ ಆಗ್ತಾ ಇದ್ದಾಗೆ ಸಂಪೂರ್ಣವಾಗಿ ಮನಸ್ಸನ್ನು ಈ ಮೂಗಿನ ತುದಿಯಲ್ಲಿ ಉಸಿರಾಟದ ಕಡೆಗಾದರೂ ಇಡಬೇಕು ಅಥವಾ ಭ್ರೂಮಧ್ಯದ ಕಡೆಗಾದರೂ ಇಡಬೇಕು. 2 ಕಡೆ ಹಿಡಿದನ ನಂತರ ಒಂದೇ ಕಡೆ ಕೇಂದ್ರೀಕರಣ ಮಾಡ್ಬೋದು. ಪ್ರಯೋಜನಗಳು ಏನು ಸಿಗ್ತದೆ ಸ್ವಾಮೀಜಿಯವರೇ? 4 ಪ್ರಯೋಜನಗಳು ಧ್ಯಾನ ಮಾಡುವುದರಿಂದ ಆರಂಭದ ಕಾಲಕ್ಕೇ ನಮಗೆ ಸಿಗ್ತವೆ. ನಾವು ಧ್ಯಾನವನ್ನು 1 ವಾರ ಆರಂಭ ಮಾಡಿದರೆ, 1 ವಾರ ನಾವು ನಿರಂತರವಾಗಿ ಧ್ಯಾನವನ್ನು ಮಾಡ್ಕೊತ ಬಂದರೆ ನಮಗೆ 4 ಪ್ರಯೋಜನಗಳು ಕೂಡಲೇ ಸಿಗ್ತವೆ.
ಯಾವುದು ಆ 4 ಪ್ರಯೋಜನಗಳು ಎಂಬುದಾಗಿ ಹೇಳಿದರೆ, ಮೊದಲನೇದು ಮೆಂಟಲ್ ಕ್ಲಾರಿಟಿ. ನಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆಗೆ ಬರ್ತೇವೆ ಯಾವುದೇ ವಿಚಾರದ ಬಗ್ಗೆ. ಈಗ ಧ್ಯಾನ, ಹೌದು ಧ್ಯಾನ ದೊಡ್ಡದು, ನಾ ಧ್ಯಾನ ಮಾಡಲೇಬೇಕು ಎನ್ನುವ ಒಂದು ನಿರ್ದಿಷ್ಟವಾದ ಪರಿಜ್ಞಾನ, ಖಚಿತವಾದ ತಿಳುವಳಿಕೆ ನಿಮಗೆ ಬರ್ತದೆ. ಆದ್ದರಿಂದಲೇ ನೀವು ನನ್ನ ಜೊತೆ ನೀವು ಧ್ಯಾನವನ್ನು ಮಾಡ್ತೀರಿ ಅಲ್ವಾ. ಈಗ ನೀವು ಧ್ಯಾನಕ್ಕೆ ನನ್ನ ಜೊತೆ ಕೂತ್ಕೊಂಡಾಗ ನೀವು ನನ್ನ ಎದುರಿಗೆ ಕುಳಿತುಕೊಂಡು ಧ್ಯಾನ ಮಾಡ್ತೀರಿ ಅಂತ ಅಂದಾಗ, ಹೌದು ಧ್ಯಾನ ಮುಖ್ಯ, ನನ್ನ ಜೀವನಕ್ಕೂ ಧ್ಯಾನ ಬೇಕೇ ಬೇಕು, ನಾನು ಧ್ಯಾನವನ್ನು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತದೆ. ಅದರಿಂದ ಏನು ಬರುತ್ತೆ? ಮೆಂಟಲ್ ಕ್ಲಾರಿಟಿ, ಮಾನಸಿಕವಾಗಿ ನಮಗೆ ಖಚಿತ ಜ್ಞಾನ, ಸರಿಯಾದ ತಿಳುವಳಿಕೆ ಬರ್ತದೆ. ಹೌದು ನಾನು ಧ್ಯಾನ ಮಾಡಬೇಕು. ಸೊ ಧ್ಯಾನ ಮಾಡೋದರಿಂದ ಏನಾಗುತ್ತದೆ? ಇಮೋಷನಲ್ ಇಂಬ್ಯಾಲೆನ್ಸ್, ನಮ್ಮ ಎಲ್ಲ ಭಾವನೆಗಳಿದಾವಲ್ಲ, ಆ ಭಾವನೆಗಳು ಅತ್ತ ಇತ್ತ ಹರಿದಾಡ್ತಿರ್ತಾವೆ. ನಮ್ಮ ಭಾವನೆಗಳು, ಇಮೋಷನ್ಸ್ ಅವೇನದವಲ್ಲ ಅವು ಸರಿಯಾಗಿರೋದಿಲ್ಲ, ಅವು ಹರಿದಾಡ್ತಾ ಇರ್ತಾವೆ. ಅದು ಕಂಡದಕ್ಕೆಲ್ಲ ಬೇಕು ಅಂತಿರ್ತಾವೆ, ನೋಡಿದ್ದನ್ನೆಲ್ಲ ಅಪೇಕ್ಷೆ ಪಡ್ತಾ ಇರ್ತವೆ. ಸೊ ಅಸಮತೋಲನ ನಮ್ಮ ಭಾವನೆಗಳಲ್ಲಿ ಇರ್ತದೆ. ನಾವು ಧ್ಯಾನವನ್ನು ಯಾವಾಗ ಆರಂಭ ಮಾಡ್ತೇವೆ, ಈ ಅಸಮತೋಲನ ಮನಸ್ಸು, ಹೊಯ್ದಾಡುವ ಮನಸ್ಸು ಖಚಿತತೆಗೆ ಬರ್ತದೆ. ಸಿಕ್ಕಿದ್ದನ್ನೆಲ್ಲ ಬಯಸ್ಬೇಡ. ಈಗ ಮಗು, ತಂದೆ ತಾಯಿಗಳು ಅಂಗಡಿ ಬೀದಿಯಲ್ಲಿ ಹೋಗುವಾಗ ಮಗು ಸಿಕ್ಕಿದ್ದನ್ನೆಲ್ಲ ಬಯಸ್ತದೆ. ಅದನ್ನು ಕೊಡಿಸು, ಇದನ್ನು ಕೊಡಿಸು, ಬೊಂಬೆ ಕೊಡಿಸು, ಆಟದ ಬೊಂಬೆ ಕೊಡಿಸು, ಸಿಹಿ ತಿನಿಸು ಕೊಡಿಸು, ಹೀಗೆ ಏನೇನೋ ಕಂಡದ್ದೆಲ್ಲ ಕೇಳ್ತದೆ. ಕಂಡದ್ದೆಲ್ಲ ಮಗು ಕೊಡ್ಸೋಕ್ಕಾಗತ್ತಾ? ಬೇಡಪ್ಪ, ಅವೆಲ್ಲ ಸಿಕ್ಕಿದ್ದೆಲ್ಲ ಕೇಳಬೇಡ ಅಂತಾರೆ. ಮಗುಗೆ ಯಾವುದು ಅಗತ್ಯ ಇದೆ, ಒಂದು ಆಟದ ವಸ್ತುವನ್ನು ಕೊಡಿಸ್ಕೊಡ್ತಾರೆ, ತಿನಿಸನ್ನು, ಹಣ್ಣುಗಳನ್ನು, ಮತ್ತೊಂದನ್ನು ಕೊಡಿಸ್ಕೊಡ್ತಾರೆ. ಅದು ಏಲಕ್ಕಿ ಬಾಳೆಹಣ್ಣು ಇರ್ಬೋದು, ಸೇಬು ಇರ್ಬೋದು, ಅಥವಾ ಕಿತ್ತಲೆ ಹಣ್ಣಿರ್ಬೋದು, ಸಪೋಟ ಇರ್ಬೋದು, ಹೀಗೆ ಮಗುವಿಗೆ ಸಿಹಿಯಾದ ಹಣ್ಣನ್ನು ಕೊಡಿಸ್ಕೊಡ್ತಾರೆ. ಹಾಗೆ ನಮ್ಮ ಮನಸ್ಸು ಒಂದು ಮಗು, ಇದು ಕಂಡದ್ದನ್ನೆಲ್ಲ ಅಪೇಕ್ಷೆ ಪಡ್ತದೆ. ನನಗದು ಬೇಕು, ಇದು ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಪ್ರಧಾನಮಂತ್ರಿ ಆಗಬೇಕು, ನಾನು ರಾಷ್ಟ್ರಪತಿ ಆಗಬೇಕು, ನಾನು AS ಆಫೀಸರ್ ಆಗಬೇಕು, ನಾನು ಫಸ್ಟ್ ರ್ಯಾಂಕ್ ಬರಬೇಕು, ನಾನು ವಿಜ್ಞಾನಿ ಆಗಬೇಕು, ನಾನು ಆಟದಲ್ಲಿ ಫಸ್ಟ್ ಬರಬೇಕು, ನಾನು ಓಡೋದ್ರಲ್ಲಿ ಫಸ್ಟ್ ಬರಬೇಕು, ಕ್ರಿಕೆಟಲ್ಲಿ ನಾನು ಫಸ್ಟ್ ಸಿಕ್ಸರ್ ಹೊಡಿಬೇಕು. ಇವೆಲ್ಲ ನಾವು ಆಗೋಕ್ಕಾಗತ್ತಾ? ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಜೀವನದಲ್ಲಿ ನಾವೇನಾದರೂ ಅಚೀವ್ಮೆಂಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಎಲ್ಲ ಆಯ್ಕೆ ಮಾಡ್ಕೊಂಡ್ರೆ ಏನೂ ಆಗೋದಲ್ಲ. ಈಗ ನಾನು AS ಆಫೀಸರ್ ಆಗಬೇಕು, ಒಂದು ಗುರಿ ಇಟ್ಕೋಬೇಕು. ಒಂದು ಗುರಿ ಇಟ್ಕೊಂಡ್ರೆ ಆಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದ ಕಾರಣ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಮೊದಲನೇದೇನೋ ನಮಗೆ ನಿರ್ದಿಷ್ಟವಾದ ಖಚಿತವಾದ ತಿಳುವಳಿಕೆ ಬರ್ತದೆ. ಎರಡನೇದು, ಹೊಯ್ದಾಡುವ ಮನಸ್ಸನ್ನು ಸಿಕ್ಕಿದೆಲ್ಲ ಬಯಸ್ಬೇಡ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳ, ಎಲ್ಲನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಏನನ್ನು ಸಾಧ್ಯ ಮಾಡ್ಕೋಬೇಕು ಅಂತ ಅನಿಸಿರ್ತೇವೆ, ಅದಕ್ಕೆ ಎಫರ್ಟ್, ಪ್ರಯತ್ನ, ಸಾಧನೆಯನ್ನು ಸತತವಾಗಿ ಹಾಕಬೇಕು. ಆದ ಕಾರಣ ಈಗ ಒಬ್ಬ ರೈತ ತನ್ನ ಜಮೀನಲ್ಲಿ ಕಬ್ಬು ಬೆಳಿಬೇಕು ಅಂದಾಗ ಕಬ್ಬು ಬೆಳಿಬೇಕು, ಭತ್ತ ಬೆಳಿಬೇಕು ಅಂದಾಗ ಭತ್ತ ಬೆಳಿಬೇಕು, ಗೋಧಿ ಜೋಳ ಬೆಳಿತೀನಿ ಅಂದರೆ ಗೋಧಿ ಬೆಳಿಬೇಕು, ಶ್ರೀಗಂಧ ಬೆಳಿಬೇಕು ಅಂದರೆ ಶ್ರೀಗಂಧ ಬೆಳಿಬೇಕು, ಇಲ್ಲ ಮಿಶ್ರ ಬೆಳೆ ಬೇಸಾಯವನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂದರೆ ಮಿಶ್ರ ಬೆಳೆ ಬೇಸಾಯ ಮಾಡಬೇಕು. ಹಾಗೆ ನಮಗೆ ಸ್ಪಷ್ಟವಾದ ನಿರ್ದಿಷ್ಟವಾದ ತಿಳುವಳಿಕೆ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ಬೇಕು. ಹಾಗೆ ಅದೇ ರೀತಿಯಲ್ಲಿ ನಾವು ಧ್ಯಾನಕ್ಕೆ ಕುಳಿತಾಗ ಒಂದು, ನಮಗೆ ಖಚಿತವಾದ ಜ್ಞಾನ ತಿಳುವಳಿಕೆ ಬರ್ತದೆ. ಎರಡನೇದು, ಇಮೋಷನಲ್ ಇಂಬ್ಯಾಲೆನ್ಸ್ ಹೋಗ್ತದೆ, ನಮ್ಮ ಭಾವನೆಗಳಲ್ಲಿ ಸ್ಥಿರತೆ ಬರ್ತದೆ. ಹೌದು, ಯಾವುದಾದರೂ ಒಂದನ್ನು ನಿರ್ದಿಷ್ಟವಾಗಿ ಆಯ್ಕೆ ಮಾಡಿಕೋ. ಧ್ಯಾನದ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಏನು ಹೇಳುತ್ತವೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯಿಸ್ತೇನೆ. ಈ ವೈಜ್ಞಾನಿಕ ಅಧ್ಯಯನ 3 ಪ್ರಕಾರವಾಗಿದೆ. ಯಾವುದು ಆ 3 ಪ್ರಕಾರಗಳು? ಮಾನಸಿಕ, ದೈಹಿಕ ಮತ್ತು ಜ್ಞಾನಾತ್ಮಕ ಅಂತ. ಧ್ಯಾನ ಮಾಡುವುದರಿಂದ ನಮಗೆ ಸಿಗುವ ಮಾನಸಿಕ ಪ್ರಯೋಜನಗಳು ಏನು ಎಂಬುದನ್ನು ಈಗ ನಿಮಗೆ ಹೇಳ್ತೇನೆ. ಅದನ್ನು ಮನೋವಿಜ್ಞಾನದ ಅಧ್ಯಯನ ಎಂಬುದಾಗಿ ಹೇಳಲಾಗ್ತದೆ. ಮೊದಲನೇದಾಗಿ ಮನೋವಿಜ್ಞಾನದ ಅಧ್ಯಯನ ಧ್ಯಾನದ ಬಗ್ಗೆ ಹೇಳ್ತದೆ. ಒಂದು, ಧ್ಯಾನ ಮಾಡುವುದರಿಂದ ನಮ್ಮ ನರಮಂಡಲದ ವ್ಯವಸ್ಥೆಯಲ್ಲಿ
ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಪೂರೈಕೆಯು ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಅಧಿಕವಾಗುತ್ತದೆ. ರಕ್ತ ಮತ್ತು ಆಮ್ಲಜನಕದ ಪೂರೈಕೆ ನಮ್ಮ ನರಮಂಡಲದಲ್ಲಿ ಅಧಿಕವಾಗಿ ಹರಿಯುವುದರಿಂದ ಒತ್ತಡ ಮತ್ತು ಭಯಗಳು ನಿವಾರಣೆಯಾಗುತ್ತವೆ. ಧೈರ್ಯ, ಆತ್ಮವಿಶ್ವಾಸ, ಶಕ್ತಿ, ದೃಢತೆಯನ್ನು ನಮ್ಮ ಹೆಚ್ಚಿಸುತ್ತದೆ. ನಮ್ಮಲ್ಲಿ ಧೈರ್ಯ, ದೃಢತೆ, ಆತ್ಮವಿಶ್ವಾಸ, ಶಕ್ತಿ ಇವುಗಳನ್ನು ಧ್ಯಾನ ಮಾಡುವುದರಿಂದ ನಾವು ಪಡೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಹಾರ್ಮೋನ್ಗಳಲ್ಲಿ ಕ್ಷಮತೆ ಅಧಿಕವಾಗುತ್ತದೆ. ಅಂದ್ರೇನು? ನಮ್ಮಲ್ಲಿ ಈ ಬದಲಾವಣೆಗಳು ಧ್ಯಾನ ಮಾಡುವುದರಿಂದ ಉಂಟಾಗುತ್ತದೆ. ಎರಡನೇದು, ಧ್ಯಾನ ಮಾಡುವುದರಿಂದ ಆಗುವ ಪ್ರಯೋಜನ, ನಮ್ಮ ಭಾವನೆಗಳಲ್ಲಿ ಒಳ್ಳೆಯತನವು ವೃದ್ಧಿಯಾಗುತ್ತದೆ. ಅಲ್ಲದೆ ನಮಗೆ ಮಾಡುವುದರಿಂದ ಫಿಸಿಯಲಾಜಿಕಲ್ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದರೆ, ನಮ್ಮಲ್ಲಿ ರಕ್ತದೊತ್ತಡದ ತೀವ್ರತೆ ಕಡಿಮೆಯಾಗುತ್ತದೆ, ಸ್ಟ್ರೆಸ್, ಟೆನ್ಷನ್ ಕಡಿಮೆ ಆಗ್ತದೆ. ಅದೇ ವೇಳೆಗೆ ನಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಏನಂಗಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಈಗ ಕಡಿಮೆ ರಕ್ತದ ಒತ್ತಡ ಇರುವವರಿಗೆ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗಿ ಹೃದಯ ಸ್ತಂಭನವಾಗಿ ಸಾವಿಗೆ ಒಳಗಾಗ್ತಾರೆ. ಅದೇ ಧ್ಯಾನ ಮಾಡಿದರೆ ಹಾರ್ಟ್ ಅಟ್ಯಾಕ್, ಹೃದಯ ಸ್ತಂಭನಕ್ಕೆ ಒಳಗಾಗುವುದನ್ನು ನಿಲ್ಲಿಸಬಹುದು. ಯಾವುದೇ ಚಿಕಿತ್ಸೆ, ಯಾವುದೇ ಔಷಧಿ ಅಗತ್ಯ ಇಲ್ಲ. ಧ್ಯಾನ ಮಾಡುವುದರಿಂದ ಕಡಿಮೆ ರಕ್ತದ ಒತ್ತಡ ಗುಣವಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ನರಮಂಡಲದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಯಾವಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆಗ ನಾವು ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಮೈಂಡ್ಫುಲ್ನೆಸ್, ನಮ್ಮ ಮನಸ್ಸಿನಲ್ಲಿ ಸಂತೋಷ, ಸ್ಥಿರತೆ, ಆನಂದ ಅದು ಹೆಚ್ಚಾಗ್ತಾ ಹೋಗ್ತದೆ. ಇದು ಧ್ಯಾನದ ಫಿಸಿಯಲಾಜಿಕಲ್ ಬೆನಿಫಿಟ್ಸ್. ದೈಹಿಕ ಸಂಬಂಧಿ ಅಧ್ಯಯನಗಳು ಏನು ಹೇಳ್ತವಪ್ಪ ಅಂತ ಹೇಳಿದರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಧಿಕಗೊಳಿಸಿ, ನಮ್ಮಲ್ಲಿ ಕ್ಷಮತೆ ಮತ್ತು ದೃಢತೆಯನ್ನು ಅಧಿಕಗೊಳಿಸಿ, ಭಯವನ್ನು ಸಂಪೂರ್ಣವಾಗಿ ಹೊರದೂಡುತ್ತದೆ. ಯಾವಾಗ ನಾವು ಭಯ, ಒತ್ತಡ ಇವುಗಳಿಂದ ಮುಕ್ತರಾಗ್ತೇವೆ, ಅದರಿಂದ ಮುಂದೆ ಏನಾಗ್ತದಪ್ಪ ಎಂಬುದಾಗಿ ಹೇಳಿದರೆ ನಮ್ಮಲ್ಲಿ ಹೆದರಿಕೆ ಸಂಪೂರ್ಣವಾಗಿ ಹೊರಟೋಗ್ತದೆ. ಅಷ್ಟೇ ಅಲ್ಲ, ಧ್ಯಾನದಿಂದ ನಮ್ಮಲ್ಲಿ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಸಂಪೂರ್ಣವಾಗಿ ಭಯಮುಕ್ತರಾಗುತ್ತೇವೆ. ಆ ಕಾರಣವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದ್ರೇನು? ನೋವು ನಿವಾರಣೆ, ಮಾನಸಿಕ, ದೈಹಿಕ, ಆತ್ಮಿಕ ಸಂಬಂಧಿ ನೋವುಗಳನ್ನು ದೂರ ಮಾಡುವ ಮನೋಬಲ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಇದನ್ನ ನೀವು ಗಮನಿಸಿದ್ರೆ ಅವರು ಹೇಳ್ತಿರ್ತಾರೆ, ನನಗೇನೋ ಆಗ್ಬಿಟ್ಟಿದೆ, ನನ್ನ ಪ್ರಾಣ ಹೋಗ್ಬಿಡ್ತದೆ, ನನಗೆ ಊಟ ಸೇರಲ್ಲ, ನನಗೆ ಭಾಳ ಹೊಟ್ಟೆ ನೋವು, ಇದನ್ನು ಯಾವುದೇ ಔಷಧಿಯಿಂದ ಗುಣ ಮಾಡೋಕ್ಕಾಗಲ್ಲ, ನಾನು ಸಾಯ್ತೀನಿ, ನಾನು ಸತ್ತೋಗ್ತೀನಿ, ನಾನು ಇನ್ನೇನು ಸತ್ತೋಗ್ಬಿಡ್ತೀನಿ, ಹೀಗೆ ಅವ್ರು ಹೇಳ್ತಾನೆ ಇರ್ತಾರೆ. ಅವರು ಏನು ಮಾತಾಡ್ತೇವೆ ಅನ್ನೋದು ಅವರಿಗೆ ಅರಿವಿರೋದಿಲ್ಲ. ಯಾಕೆ ಅಂತೇಳಿದರೆ ಅವರು ಬಹಳವಾಗಿ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ಬಹಳವಾಗಿ ಭಾವ ತೀವ್ರತೆ, ಸ್ಟ್ರೆಸ್, ಟೆನ್ಷನ್ ಒಳಗಾಗಿರ್ತಾರೆ. ಬಹಳ ಭಾವ ತೀವ್ರತೆಯ ಒತ್ತಡಕ್ಕೆ ಒಳಗಾದಾಗ ಅವರೇನು ಮಾಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಊಟ ಸೇರಲ್ಲ, ನನ್ನ ನಿದ್ದೆ ಬರಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಬದುಕಲ್ಲ, ಹೀಗೆ ಅವರು ಇಂಥದೇ ವಿಚಾರ ಮಾತಾಡ್ತಾ ಇರ್ತಾರೆ. ಕೆಟ್ಟ ವಿಚಾರಗಳೇ ಬರ್ತಾ ಇರ್ತದೆ ಅವರಿಗೆ. ಅಂದ್ರೇನು? ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ವಿಶ್ವಾಸ ಹೊರಟೋಗಿರ್ತದೆ. ಧ್ಯಾನ ಮಾಡೋದ್ರಿಂದ ಇಂಥ ಎಲ್ಲ ಅವಿಶ್ವಾಸಗಳು ದೂರ ಆಗ್ತವೆ.
ಭಯ ಹೊರಟೋಗ್ತದೆ, ನಾ ಸತ್ತೋಗ್ತೀನಿ ಅನ್ನೋದು ಹೊರಟೋಗ್ತದೆ. ಅಷ್ಟೇ ಅಲ್ಲ, ಕ್ಷಮತೆ, ದೃಢತೆ, ಆತ್ಮವಿಶ್ವಾಸ, ಧೈರ್ಯ, ನಾನು ಏನು ಬೇಕಾದರೂ ಜೀವನದಲ್ಲಿ ಸಾಧಿಸ್ತೀನಿ ಅನ್ನತಕ್ಕಂಥ ಶಕ್ತಿ ಅವರಲ್ಲಿ ಹೆಚ್ಚಾಗ್ತದೆ. ಇದು ಧ್ಯಾನ ಕೊಡುವ ಪ್ರಯೋಜನಗಳು. ಮತ್ತು ಈ ಧ್ಯಾನ ನೀವು ಮಾಡಬೇಕಲ್ವಾ? ಅಲ್ರಿ, ಯಾವುದೇ ಔಷಧಿ ಇಲ್ಲದೆ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ನಮಗೆ ಸಿಗ್ತದೆ ಅಂದರೆ ಯಾಕೆ ನೀವು ದಿನ 20 ನಿಮಿಷ, ಬೆಳಿಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ಧ್ಯಾನ ಮಾಡಬಾರ್ದು? ಎಂಥ 20 ನಿಮಿಷ? ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಧ್ಯಾನ ಮಾಡಿ. ಧ್ಯಾನ ಮಾಡೋಕ್ಕೆ ಕಾಸು ಖರ್ಚಾಗುತ್ತಾ? ದುಡ್ಡು ಖರ್ಚಾಗುತ್ತಾ? ಏನೂ ಇಲ್ಲ. ಮುಖ್ಯ ನೀವು ಕೊಡಬೇಕಾಗಿರೋದೇನು? ಅಟೆನ್ಷನ್. ಧ್ಯಾನದ ಕಡೆಗೆ ಮನಸ್ಸು ಕೊಡಬೇಕು, ಕಂಟಿನ್ಯೂ ಮಾಡಬೇಕು. ಸ್ಥಿರವಾಗಿ ಧ್ಯಾನವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಸ್ಥಿರತೆ, ದೃಢತೆ ಮತ್ತು ಪ್ರಾಕ್ಟೀಸ್, ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡ್ಕೊತ ಹೋಗಬೇಕು. ಪಾಸಿಟಿವ್ ಥಿಂಕಿಂಗ್ ನಿಮ್ಮಲ್ಲಿ ಹೆಚ್ಚಾಗೋದ್ರಿಂದ, ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗೋದ್ರಿಂದ ಧ್ಯಾನವನ್ನು ಮುಂದುವರಿಸಿ, ಧ್ಯಾನವನ್ನು ಆರಂಭಿಸಿ, ಧ್ಯಾನವನ್ನು ನಡೆಸಿ, ನಿರಂತರವಾಗಿ ಧ್ಯಾನವನ್ನು ಅಭ್ಯಾಸವಾಗಿ ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ. ಇದ್ರ ಬಗ್ಗೆ ನೀವು ಧ್ಯಾನ ಮಾಡೋದ್ರ ಬಗ್ಗೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಾ ಧ್ಯಾನ ಸರಿಯಾಗಿ ಮಾಡ್ತಾ ಇದ್ದೀನಿ ಗುರುಗಳೇ, ನಾನು ಧ್ಯಾನ ಇನ್ನೂ ಯಾವ ರೀತಿ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಹೀಗೆ ನಿಮ್ಮ ಧ್ಯಾನದ ಅಭ್ಯಾಸಗಳ ಬಗ್ಗೆ ನಮ್ಮ ಜೊತೆ ನೀವು ಸಂವಾದ ಮಾಡಿ. ನಿಮ್ಗೆ ಏನೇನು ಬೇಕು, ಸ್ಥಿರತೆ, ಆರೋಗ್ಯ, ಮನೋಬಲ, ದೈಹಿಕ ಬಲ, ಆತ್ಮವಿಶ್ವಾಸ, ಭಯ ನಿವಾರಣೆ, ಖಿನ್ನತೆ ನಿವಾರಣೆ ಇಂಥ ಏನೇನಿರ್ತದೆ ಇವೆಲ್ಲವನ್ನು ನೀವು ದೂರ ಮಾಡಿಕೊಂಡು IAS ಪಾಸ್ ಮಾಡ್ಬೋದು, KAS ಪಾಸ್ ಮಾಡ್ಬೋದು, ನೀವು MLA ಆಗ್ಬೋದು, ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಬೇಕಾದ ಬಿಸ್ನೆಸ್ ಮಾಡ್ಬೋದು, ಏನು ಬೇಕಾದರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು. ಆದ ಕಾರಣ ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ. ನಮ್ಮ ಈ ವಿಡಿಯೋಗೆ ನೀವು ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್, ಕನಿಷ್ಠ 1,000 ಲೈಕನ್ನು ನಾವು ಈ ವಿಡಿಯೋಗೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ದೇವೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಬೆಲ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಅವರಿಗೆಲ್ಲ ಶೇರ್ ಮಾಡಿ. ನೀವು ಈ ವಿಡಿಯೋಗೆ ಲೈಕ್ ಮಾಡಿ.